ಅವರ ಅವರ ನೋವಿತ್ತಲ್ಲ ಅವ್ರ ಮನ್ಸಲ್ಲಿ. ಹಿಂದೆ ಧರ್ಮಸಿಂಗ್ ಅವ್ರ ಜೊತೆ ಇದ್ದವರು ಮುಖ್ಯಮಂತ್ರಿ ಅವ್ರದ್ದು. JDS ಇದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದು ಮುಖ್ಯಮಂತ್ರಿ ಆದ್ರು. ನಾನು ಕಾಂಗ್ರೆಸ್ ಅಲ್ಲೇ ಇದ್ದು ಕಾಂಗ್ರೆಸ್ಗೆ ಜೀವ ಕೊಟ್ಟು ಆ ಕುಟುಂಬಕ್ಕೆ ಸೇವೆ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿ ಆಗಿಲ್ಲ, ನನ್ನನ್ನ ತಪ್ಪಿಸಿದ್ರು. ಅಲ್ಟಿಮೇಟ್ ಆಗಿ ನೀವ್ ಹೇಳ್ದಂಗೆ ಅವ್ರು ಸಿದ್ದರಾಮಯ್ಯನ ಮೇಲೆ ಕೋಪಕ್ಕೆ ಹೇಳಿದರು. ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯ ಇಲ್ಲ ಅಂದಿದ್ರೆ ಅವ್ರ ಮುಖ್ಯಮಂತ್ರಿ, ನ್ಯಾಚುರಲ್ ಮುಖ್ಯಮಂತ್ರಿ, ಪಕ್ಕಾ ಮುಖ್ಯಮಂತ್ರಿ. ಅಟ್ಲೀಸ್ಟ್ ಮರ್ಯಾದೆ ಇದ್ರೆ, ಆ ಋಣ ತೀರ್ಸ್ಬೇಕು ಅನ್ನೋ ಒಂದು ಗೌರವ ಇದ್ರೆ ಈಗ್ಲಾದ್ರೂ ಕೊಡಿ. ಈಗ್ಲಾದ್ರೂ ನನ್ನನ್ನ ಆ ಚೇರ್ ಮೇಲೆ ಈಗ್ಲಾದ್ರೂ ನನ್ನನ್ನ ಆ ಚೇರ್ ಮೇಲೆ ಕೂತಿಸಿ ಆ ಋಣ, ನಾನು ಮಾಡಿರೋ ಕಾಂಗ್ರೆಸ್ಸಿನ ಸೇವೆಗೆ ಋಣ ತೀರಿಸಿ ಅಂತ ಹೇಳಿರೋ ಅಂಥದ್ದು ಸ್ಪಷ್ಟ. ಸನ್ನಿವೇಶ ಹಂಗ್ ಬಂದ್ಬಿಟ್ಟಿದೆ. ರಾಜಣ್ಣನು ಹೇಳ್ಬಿಟ್ಟಿದ್ದಾನೆ ಕ್ರಾಂತಿ ಆಗತ್ತೆ ಅಂತಂದ್ರೆ. ಇವರಿಬ್ಬರಲ್ಲಿ ಯಾರಾದ್ರೂ ಕ್ರಾಂತಿ ಆಗಲ್ಲ, ಅದು ಭ್ರಾಂತಿ ಆಗೋತದೆ. ಖರ್ಗೆ ಬಂದ್ ಕೂತ್ರೆ ಕ್ರಾಂತಿ ಆಗೋದು, ನಿಜವಾಗ್ಲೂ ಕ್ರಾಂತಿ ಆಗೋದು. ಮುಂದೆ ಎಲ್ಲ ಹಂಗೆ ಆಗಿರತ್ತಾನೆ, ಈಗ್ಲೂ ಹಂಗೆ ಆಗ್ತದೆ. ಖರ್ಗೆ ಅವರು ಸರಿಯಾದ ಟೈಮ್ಗೆ ಸರಿಯಾಗಿ ಒಂದ್ ಕಲ್ಲು ಹೊಡೆದವ್ರೆ. ಮಾವನ ಹಣ್ಣು ಉದುರ್ತೈತೆ ಅಂತ ಗ್ಯಾರಂಟಿ ಮೇಲೆ ಹೊಡೆದವ್ರೆ. ಗ್ಯಾರಂಟಿ ನೋಡಿ, ಅಕ್ಟೋಬರ್. ನಾನು ಹೇಳಿದ್ದೀನಿ, ನಾನು ಜ್ಯೋತಿಷ್ಯ ಅಂತ ಹೇಳಿದ್ದಾರೆ. ನಾನು ಜ್ಯೋತಿಷ್ಯ ನಾನೇನ್ ಕೇಳಕ್ ಹೋಗಲ್ಲ. ದಿನ ದೇವಸ್ಥಾನಕ್ಕೆ ಯಾರ್ಯಾರು ಸುತ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ, ಅವ್ರು ದಿನ ಜ್ಯೋತಿಷ್ಯ ಕೇಳೋದು, ಆ ಯಾವ ದೇವ್ರಿಗೆ ಹೋಗ್ಬೇಕು ಅಂತ ಅವ್ರು ಜ್ಯೋತಿಷ್ಯ ಹೇಳ್ತಾರೆ ಮಾಡೋದು. ಆದ್ರೆ ನಾನು ಸೈಂಟಿಫಿಕ್ ಆಗಿ ಒಪ್ಪಂದ ಆಗಿರೋದು 100ಕ್ಕೆ 1000% ನಿಜ. ಅಕ್ಟೋಬರ್ ಅಲ್ಲಿ ಬದಲಾವಣೆ ಆಗ್ಬೇಕು. ಅದನ್ನ ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಸುಮಾರು ಒಂದು 20 ಜನ MLA ಹೇಳಿದ್ದಾರೆ. ಒಪ್ಪಂದ ಆಗಿದ್ರೆ ಬಿಟ್ಕೊಡ್ರಿ ಅಂತ ನೆನ್ನೆನೂ ಒಬ್ಬ MLA, ಕಾಂಗ್ರೆಸ್ MLA ಹೇಳಿದ್ದಾರೆ. ರಾಜಣ್ಣ ಪ್ರಳಯ ಆಗ್ತೈತೆ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಾಗಿದೆ, ಕಲಬುರಗಿಯಲ್ಲಾಗಿದೆ, ಮಂಡ್ಯದಲ್ಲಂತೂ ದಿನನಿತ್ಯ ಬದಲಾವಣೆ ಅಂತ ಹೇಳ್ತಾನೆ ಇದ್ದಾರೆ. ಕಾಂಗ್ರೆಸ್ಸಿನ ಬೇಗುದಿ ಏನಿದೆಯಲ್ಲ, ಅಕ್ಟೋಬರ್ ಅಲ್ಲಿ ಸ್ಫೋಟ ಆಗ್ತದೆ.